ನಮಸ್ಕಾರ ಎಲ್ಲರಿಗೂ. ನಾನು ಆಶಾ. ಅಡುಗೆ ಆ್ಯಂಡ್ ಆರ್ಟ್ಸ್ ಚಾನಲ್ಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ದಿನ ನಾನು ಒಂದು ಎಣ್ಣೆ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಆ ಎಣ್ಣೆನ ನೀವು ಮುಖಕ್ಕೆ ಅಪ್ಲೈ ಮಾಡಿ ನೋಡಿ, ಎಷ್ಟು ಅದ್ಭುತವಾದ ಪ್ರಯೋಜನವನ್ನು ಕೊಡುತ್ತೆ. ಈ ಒಂದು ಎಣ್ಣೆ ಮುಖದಲ್ಲಿ ಇರುವಂತಹ ಮೊಡವೆಗಳಾಗಲಿ ಕಲೆಗಳಾಗಲಿ ಹೊರಟೋಗ್ಬಿಡುತ್ತೆ. ಹಾಗೆಯೇ ಕಾಂತಿಯುಕ್ತವಾದಂಥ ಮುಖ ನಿಮ್ಮದಾಗುತ್ತೆ. ಈ ಎಣ್ಣೆ ನೀವು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಒಳ್ಳೆ ಕಲರ್ ಬರುತ್ತೆ ನಿಮ್ಮ ಸ್ಕಿನ್ನಿಗೆ. ನೀವು ಕೈಗೂ ಸಹಿತ ಈ ಎಣ್ಣೆನ ಮಸಾಜ್ ಮಾಡ್ಕೋಬೋದು, ಮುಖಕ್ಕೆ ಮಸಾಜ್ ಮಾಡ್ಕೋಬೋದು. ತುಂಬಾ ರಿಸಲ್ಟ್ ಚೆನ್ನಾಗಿದೆ. ಹಾಗೆ ವೈಟ್ ಆಗ್ತೀರಾ ಈ ಮುಖ ಹಚ್ಚೋದ್ರಿಂದ, ಇದನ್ನು ಮುಖಕ್ಕೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ತುಂಬ ಸುಂದರವಾದ ಮುಖ ನಿಮ್ಮದಾಗುತ್ತೆ. ಇದಕ್ಕೆ ನಾನು ಕ್ಯಾರೆಟ್ ತೊಗೊಂಡಿದ್ದೀನಿ. 2 ಕ್ಯಾರೆಟ್ ಆದರೆ ಸಾಕಾಗುತ್ತೆ ದೊಡ್ಡದು. ಇದಕ್ಕೆ ನಾನು ಬಳಸ್ತಿರೋದು ತೆಂಗಿನೆಣ್ಣೆ. ತೆಂಗಿನೆಣ್ಣೆ ಕೂಡ ಮುಖದ ಸೌಂದರ್ಯವನ್ನು ಇನ್ನೂ ಜಾಸ್ತಿ ಮಾಡುತ್ತೆ. ಹಾಗೆಯೇ ಅದಕ್ಕೆ ನಾನು ಬಾದಾಮಿ ಹಾಕ್ಕೊಳ್ತಾ ಇದ್ದೀನಿ. 5ರಿಂದ 6 ಬಾದಾಮಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಆದಷ್ಟು ಕಟ್ ಮಾಡಿಕೊಂಡು ನಾನು ಹಾಕ್ಕೊಳ್ತಾ ಇದ್ದೀನಿ ತೆಳುವಾಗಿ. ಇದನ್ನು ನೀವು ತುರ್ಕೋಬೋದು, ಇಲ್ಲ ಅಂತಂದರೆ ಕುಟಾಣಿ ಒಳಗೆ ಜಜ್ಜಿಬಿಟ್ಟು ನೀವು ತರಿಯಾಗಿ ಕೂಡ ಮಾಡಿ ಹಾಕ್ಕೋಬಹುದು. ನೋಡಿ, ನಾನಿವಾಗ ಎಣ್ಣೆ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ಅದು 1 ತಿಂಗಳವರೆಗೆ ಸ್ಟೋರ್ ಮಾಡಿ ಮುಖಕ್ಕೆ ಹಚ್ಚುತ್ತಾ ಬನ್ನಿ. ಒಳ್ಳೆ ಕಲರ್ ಕೊಡುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನಿಮ್ಮೊಂದು ಮುಖ ಹೊಳೆಯುವಂಥ ಮುಖ ನಿಮ್ಮದಾಗುತ್ತೆ. ನೀವು ಕ್ಯಾರೆಟ್ ಅಂದ ತಕ್ಷಣ ನೆನಪಾಗೋದು ಬ್ಯೂಟಿ ಬೂಸ್ಟರ್ ಫುಡ್ ಅಂತಲೇ ಇದನ್ನು ಕರೀತಾರೆ. ಹಾಗಾಗಿ ಇದರಿಂದ ಜ್ಯೂಸ್ ಕುಡಿಯೋದಾಗಲಿ, ಕ್ಯಾರೆಟ್ ಜ್ಯೂಸ್ ಕುಡಿಯೋದಾಗಲಿ, ಅಪ್ಲೈ ಮಾಡ್ಕೊಳ್ಳೋದಾಗಲಿ, ಮುಖಕ್ಕಾಗಲಿ ಅಥವಾ ತಲೆ ಕೂದಲಿಗಾಗಲಿ ಯಾವುದಕ್ಕೆ ಬಳಸಿ ನೀವು ತುಂಬಾ ಉಪಯೋಗವಾದಂಥದ್ದು. ಇದರಲ್ಲಿ ಪೋಷಕಾಂಶಗಳ ಆಗರನೇ ಇದೆ. ವಿಟಮಿನ್ ಎ ಇದೆ, ವಿಟಮಿನ್ ಸಿ ಹಾಗೆ ಕೆ ಇದೆ. ಇದರಲ್ಲಿರುವಂಥ ಪೋಷಕಾಂಶ ತ್ವಚೆಗೆ ಸೌಂದರ್ಯವನ್ನು ಇನ್ನೂ ಜಾಸ್ತಿ ಮಾಡೋಕ್ಕೆ ಸಹಾಯ ಮಾಡಿಕೊಡುತ್ತೆ. ಹೊಸ ಚರ್ಮದ ಕೋಶಗಳನ್ನು ಉತ್ಪಾದನೆಯನ್ನು ಮಾಡುತ್ತೆ. ಯಾವುದು ಕ್ಯಾರೆಟು ಚರ್ಮದ ಕ್ಲಿಯರ್ ಆಗಿ ಮಾಡುತ್ತೆ. ಚರ್ಮದಲ್ಲಿ ನಿಮಗೆ ಏನೇನು ಸುಕ್ಕುಗಳಿದೆಯೋ, ಚರ್ಮ ಒಣಗಿಕೊಂಡಿದೆಯೋ ಅದು ಏನಾಗುತ್ತೆ, ಹೊಳೆಯುವಂಗೆ ಮಾಡುತ್ತೆ ಚರ್ಮವನ್ನು. ಆ ಸುಕ್ಕೇನಿದೆ ಹೊರಟೋಗ್ಬಿಡುತ್ತೆ. ಸೂರ್ಯನಿಂದ ಹಾನಿ ಆಗದೇ ಇದ್ದಂಗೆ, ಸೂರ್ಯನ ಕಿರಣಗಳಿಂದ ಹಾನಿ ಆಗದೇ ಇದ್ದಂಗೆ ರಕ್ಷಣೆ ಮಾಡುತ್ತೆ. ಅದ್ರ ಜೊತೆಗೆ ಮೇನಾಗಿ ಕೂದಲಿಗೆ ಕೂಡ ಕೆಲವೊಂದು ಸಮಸ್ಯೆಗಳನ್ನು ಕ್ಯಾರೆಟು ಬಗೆಹರಿಸುತ್ತೆ. ನಿಮಗೆ ನೋಡಿ, ಬೇಕಂದರೆ ಡ್ಯಾಂಡ್ರಫ್ ಇದ್ದವರು ಕೂಡ ತಲೆ ಕೂದಲಿಗೆ ಅಪ್ಲೈ ಮಾಡ್ತಾ ಬನ್ನಿ ಇದೇ ಎಣ್ಣೆಯನ್ನು. ಎರಡಕ್ಕೂ ನಾನು ಆಗೋ ಹಾಗೆ ಮಾಡಿದ್ದೀನಿ. ಮೇನಾಗಿ ಇದನ್ನು ಮುಖಕ್ಕೆ ಬಳಸ್ತಾ ಹೋಗಿ. ಯಾರಿಗೆಲ್ಲ ನೀವು ಜಾಸ್ತಿ ಮಾಡಿಕೊಟ್ರೆ ತಲೆ ಕೂದಲಿಗೂ ನೀವು ಅಪ್ಲೈ ಮಾಡ್ಕೋಬೋದು. ಅಷ್ಟು ಅದ್ಭುತವಾದಂಥ ಪ್ರಯೋಜನವನ್ನು ಕೊಡುತ್ತೆ ಇದು. ಇವಾಗ ಎಣ್ಣೆ ರೆಡಿಯಾಗಿದೆ ನೋಡಿ. ಕ್ಯಾರೆಟನ್ನು ನೀವು ಜಸ್ಟ್ ಮುಟ್ಟಿ ನೋಡಿ, ಕ್ಯಾರೆಟ್ ತುಂಡಾಗುತ್ತೆ ಕೈಯಲ್ಲಿ, ಆವಾಗ ಇದಾಗಿದೆ ಅಂಥೇಳಿ. ಆದರೆ ಕತ್ತಿ ಹೋಗೋ ರೀತಿಯಲ್ಲಿ ಇದನ್ನು ಮಾಡ್ಕೋಬೇಡಿ. ಆದಷ್ಟು ಸಿಮ್ಮಲ್ಲಿಟ್ಟು ಎಣ್ಣೆಯನ್ನು ತಯಾರು ಮಾಡ್ಕೋಬೇಕಾಗತ್ತೆ. ಎಣ್ಣೆಯಲ್ಲಿರುವ ನೀರಿನಂಶ ಹೋದ ತಕ್ಷಣ ಆ ನೊರೆ ಎಲ್ಲ ಕಮ್ಮಿ ಆಗಿಬಿಡುತ್ತೆ. ಕ್ಯಾರೆಟ್ ಏನಾಗುತ್ತೆ, ಕೆಳಗಡೆ ಹೋಗಿ ಕುತ್ಕೊಳ್ಳುತ್ತೆ. ಆವಾಗ ಇದು ರೆಡಿ ಆಗಿದೆ ಅಂತ ಗೊತ್ತಾಗುತ್ತೆ. ಒಂದು ಕ್ಯಾರೆಟನ್ನು, ಒಂದು ತರಿಯನ್ನು ನೀವು ಮುಟ್ಟಿ ನೋಡಿ, ಪುಡಿ ಆಗುತ್ತೆ. ಆವಾಗ ಇದು ಆಫ್ ಮಾಡಿ ಫ್ಲೇಮನ್ನು. ಎಣ್ಣೆ ಆರಾದ ನಂತರ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಳ್ಳಿ. ನೋಡಿ ಕಲರ್ ಯಾವ ರೀತಿಯಾಗಿ ಬಂದಿದೆ. ಈ ಕಲರು ನಿಮ್ಮ ಮುಖದಲ್ಲಿ ಏನು ಮಾಡುತ್ತೆ, ಆ ಕಲರ್ ಕೊಡ್ತಾ ಹೋಗುತ್ತೆ. ಒಳ್ಳೆ ಗೋಲ್ಡನ್ ಕಲರ್ ಬರುತ್ತೆ. 1 ತಿಂಗಳವರೆಗೂ ಇದನ್ನು ಅಪ್ಲೈ ಮಾಡ್ತಾ ಬನ್ನಿ. ಹಾಗೆ ನನ್ನ ಚಾನಲ್ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಒಳ್ಳೊಳ್ಳೆ ಆಯಿಲ್ ಮಾಡೋದನ್ನು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಇದು ಮುಖಕ್ಕೂ ನೀವು ಅಪ್ಲೈ ಮಾಡ್ಕೋಬೋದು, ತಲೆಗೂ ಕೂಡ ಅಪ್ಲೈ ಮಾಡ್ಕೋಬೋದು. ಮೇಯ್ನಾಗಿ ನಾನು ಇಲ್ಲಿ ಮಾಡಿರೋದೇ ಮುಖಕ್ಕೆ ಯಾರಿಗೆಲ್ಲ ಸಮಸ್ಯೆ ಇರುತ್ತೆ, 15-18 ವರ್ಷದವರಿಗೆ ತುಂಬ ಸಮಸ್ಯೆಗಳಿರುತ್ತೆ. ಮೊಡವೆ ಆಗಿರುತ್ತೆ, ಮೊಡವೆ ಆದಲ್ಲಿ ಕಲೆಗಳಾಗಿರುತ್ತೆ. ಅಲ್ಲಿ ನೀವು ಇದನ್ನು ಅಪ್ಲೈ ಮಾಡಿ 5ರಿಂದ 10 ನಿಮಿಷ ಮಸಾಜ್ ಮಾಡಿ ಮುಖ ತೊಳೀರಿ. ಇದು ನಿಜವಾಗ್ಲೂ ಅದ್ಭುತವಾದ ಎಣ್ಣೆ.